ಎತ್ತನ ರಾಜಕಾರಣ, ಎತ್ತನ ನ್ಯಾನೋ ತಂತ್ರಜ್ಞಾನ. ಎಲ್ಲ ಸಮಸ್ಯೆಗೂ ಎಲ್ಲರೂ ಪರಿಹಾರ ಕೊಡ್ಲಿಕ್ಕಾಗ್ತದ? ಈ ಥರ ಯೋಚನೆ ಮಾಡ್ತಾ 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 ಗೊತ್ತಾಗದ ಹಾಗೆ ಸಿಕ್ಕಿದ್ದು ನ್ಯಾನೋ ತಂತ್ರಜ್ಞಾನಕ್ಕೆ. ಅನಂತಕುಮಾರ್ ಹೆಗಡೆ ಅವರು ರಾಜಕಾರಣನ ಬಿಟ್ರಾ ಅಥವಾ ರಾಜಕಾರಣ ಅನಂತಕುಮಾರ್ ಹೆಗಡೆ ಅವ್ರನ್ನ ಬಿಡ್ತಾ? ರಾಜಕಾರಣ ಅದೇ ಬದುಕಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹುಟ್ಟಬೇಕಾದ್ರೆ ನಾನೇನು ರಾಜಕಾರಣಿಯಾಗಿ ಹುಟ್ಟಿಲ್ಲ, ಮತ್ತು ಸಾಯ್ಬೇಕಾದ್ರೆ ಖಂಡಿತವಾಗಿ ರಾಜಕಾರಣಿಯಾಗಿ ಸಾಯುವುದಿಲ್ಲ. ಅಷ್ಟು ಸಾಕಾಯ್ತಾ ರಾಜಕಾರಣ ಅಂತ ನಾನೇನಾದರೂ ಹೇಳಿದಿದ್ರೆ ಬಹುತೇಕ ನಾನು ತುಂಬ ಚಿಕ್ಕ ವ್ಯಕ್ತಿ ಆಗ್ತೇನೆ. ರಾಜಕೀಯ ಅಂದರೆ ಥಿಂಕ್ ಬಿಗ್ ಡೂ ಬಿಗ್ ಅಂತ ಇರುತ್ತೆ. ನ್ಯಾನೋ ಇಸ್ ದ ಸ್ಮಾಲೆಸ್ಟ್ ಒನ್. ಹೌದು, ನ್ಯಾನೋ ತುಂಬ ಚಿಕ್ಕದು. ತುಂಬ ಜನಗಳಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಸಂಸ್ಕೃತದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಅಣೋರಣೀಯಾನ್ ಮಹತೋ ಮಹೀಯಾನ್. ಇವತ್ತು ನನಗೆ ಅರ್ಥ ಆಗ್ತಾ ಇದೆ, ಮುಂದಿನ ತಲೆಮಾರಿನ ತಂತ್ರಜ್ಞಾನ ನ್ಯಾನೋ ತಂತ್ರಜ್ಞಾನ. 40 ವರ್ಷಗಳ ಹಿಂದೆ IT ಬಗ್ಗೆ ಟೀಕೆ ಕೂಡ ಮಾಡ್ತಿದ್ವಿ. ಒಂದು ಕಂಪ್ಯೂಟರ್ ನೋಡಿಕೊಂಡು ಏನು ಇದು ಒಂದು ಡಬ್ಬ ಏನು ಜಗತ್ತಿನಲ್ಲಿ ಭಾರಿ ಬದಲಾವಣೆ ಮಾಡ್ಬಿಡ್ತದ? ನ್ಯಾನೋ ತಂತ್ರಜ್ಞಾನ ಪ್ರವೇಶ ಮಾಡದೇ ಇರತಕ್ಕಂಥ ಬದುಕಿನ ರಂಗವೇ ಇಲ್ಲ. ನ್ಯಾನೋ ಅಂದರೆ ಸಣ್ಣದು ಅನ್ನೋದಂತೂ ಅರ್ಥ ಆಗಿದೆ. ಆರೋಗ್ಯದಲ್ಲಿ, ಸ್ಪೇಸ್ನಲ್ಲಿ, ಟೆಕ್ನಾಲಜಿಯಲ್ಲಿ ಹೆಂಗೆ ವರ್ಕ್ ಆಗುತ್ತೆ? ಮಣ್ಣಿನಲ್ಲಿ ಫಲವತ್ತತೆಯನ್ನು ಬೆಳೆಸಬೇಕು ಅಂತ ನ್ಯಾನೋ ತಂತ್ರಜ್ಞಾನ ಬೇಕು. ಮಂಗಳಯಾನಕ್ಕೆ, ಆದಿತ್ಯಯಾನಕ್ಕೆ, ಗಗನಯಾನಕ್ಕೆ ಬೇಕಾಗಿರ್ತಕ್ಕಂಥ ಚಿಪ್ಗಳನ್ನು ತಯಾರು ಮಾಡಬೇಕಾದ್ರೂ ಕೂಡ ನ್ಯಾನೋ ಬೇಕು. ಸಾವಿರಾರು ವರ್ಷಗಳಿಂದಲೂ ಕೂಡ ನ್ಯಾನೋ ತಂತ್ರಜ್ಞಾನ ಬಳಕೆಯಲ್ಲಿತ್ತು. ಆದರೆ ನ್ಯಾನೋ ಅಂತಂದ್ರೆ ಎಷ್ಟು ದೊಡ್ಡದು? ದಟ್ ಈಸ್ 1 ನ್ಯಾನೋಮೀಟರ್. ಕ್ಯಾನ್ಸರ್ ಟ್ರೀಟ್ಮೆಂಟನ್ನು ಬಹಳ ಯಶಸ್ವಿಯಾಗಿ ನೀಡ್ತಾ ಇದ್ದೀರಾ. ಇವತ್ತು ಜಗತ್ತಿನಲ್ಲಿ ಯಾರೂ ಕೂಡ ಇದನ್ನು ಮಾಡಿಲ್ಲ. ನಮಗೆ ಯಶಸ್ಸು ಸಿಕ್ತು. ನಾನು ಹೇಳಿದಷ್ಟು ಸುಲಭದಲ್ಲಿ ಆ ತಂತ್ರಜ್ಞಾನ ಇರುವುದಿಲ್ಲ.